ಮೈಸೂರಿನ ಸಿದ್ಧಾರ್ಥ ಬಡಾವಣೆಯ ಮನೆಯೊಂದರಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಕೆಲ ಕಾಲ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಲ್ಲಿ ದೌಡಾಯಿಸಿದ್ದು ಚಿರತೆಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದಿಂದ ಸಿದ್ಧಾರ್ಥ ಲೇಔಟ್ನ ಮನೆಯೊಂದಕ್ಕೆ ಚಿರತೆ ಬಂದಿರುವಂತಹ ದೃಶ್ಯ. ತಕ್ಷಣಕ್ಕೆ ಸಮಯ ಪ್ರಜ್ಞೆಯನ್ನು ಮೆರೆದಿದ್ದಂತಹ ಮನೆಯಲ್ಲಿದ್ದಂಥವರು ಆ ಮನೆಯೊಳಗಿದ್ದಂತಹ ಅಜ್ಜಿಯನ್ನು ಹೊರತಂದು ಕರ್ಕೊಂಡು ಬಂದು ಸೇಫ್ ಮಾಡಿದ್ದಾರೆ. 3 ವರ್ಷದ ಚಿರತೆ ಇದಾಗಿದ್ದು ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಚಿರತೆಯನ್ನು ಸೇಫ್ ಆಗಿ ರಕ್ಷಣೆ ಮಾಡಿದ್ದಾರೆ, ಸೆರೆ ಹಿಡಿದಿದ್ದಾರೆ. ಮನೆಯ ಕೊಠಡಿಯೊಂದಕ್ಕೆ ದಿಢೀರಂತ ಅದು ಪ್ರತ್ಯಕ್ಷವಾಗಿದ್ದರಿಂದ ಸಹಜವಾಗಿ ಆ ಮನೆಯಲ್ಲಿದ್ದ ಇಬ್ಬರು ಹೆಂಗಸರು ಗಲಿಬಿಲಿಗೊಂಡಿದ್ರು. ಇದು ಚಾಮುಂಡಿ ಬೆಟ್ಟದಿಂದ ಬಂದಿದೆ ಅನ್ನುವಂತಹ ಮಾಹಿತಿ. ಸದ್ಯ ಈಗ ಮನೆಯವರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಆಮೇಲೆ ಯಾರೋ ಅಂದರು ಕೊನೆ ಮನೆಗೆ ಇದು ಹತ್ತಿರ ಎಲ್ಲೋ ಇದು ನೋಡಿದ್ವಿ, ಚಿರತೆ ಮರಿ ನೋಡಿದ್ರು ಅಂತ ಹೇಳಿದ್ರು. ಸರಿ, ಅದು ಒಂದೆರಡು ಪೊಲೀಸರದ್ದು ಅಂದರೆ ಇವ್ರದ್ದೇನೋ ಅರಣ್ಯ ಇಲಾಖೆಯವ್ರದ್ದು ಒಂದು ವೆಹಿಕಲ್ ಬಂತು. ಸರಿ, ಅವರೆಲ್ಲ ಅಲ್ಲೆಲ್ಲ ಹಿಂಗೆ ನೋಡ್ಬಿಟ್ಟು ಎಲ್ಲ ಚೆಕ್ ಮಾಡಿ ಏನು ಇಲ್ಲ ಅಂತ ಹೋದರು. ನಾನು ನಮ್ಮ ಎದುರುಗಡೆ ಮನೆ ಹುಡುಗಿ ಹೊರಗಡೆ ಬಂದ್ಲು. ಅವಳಿಗೆ ಹೇಳ್ದೆ ಏನು ಚಿರತೆ ಬಂದಿದೆ ಅಂತ ಒಳಗೆ ಹೋಗು ಅಂದೆ. ಒಬ್ಬಳು ಎದುರುಗಡೆ ಮನೆ ಹುಡುಗಂಗೂ ಫೋನ್ ಮಾಡಿ ಹೇಳ್ದೆ ಹೊರಗಡೆ ಬರಬೇಡ, ಅವ್ನು ಹೂಕು ಏಕೆ ಬರ್ತಾನೆ, ಬರಬೇಡ ಹೊರಗಡೆ, ಏನೋ ಹಂಗೆ ಅಂತಿದ್ದಾರೆ ಅಂತ ಅಂದ್ಬಿಟ್ಟು ಬಾಗಿಲು 5 ನಿಮಿಷ ಬಾಗಿಲು ತೆಗ್ದಿದ್ದೀವಿ ಅಷ್ಟೇ. ನಾವು ಮನೆಯದು ಅಷ್ಟೇ ಎಂಟ್ರಿ ಕೊಟ್ಟಿರೋದು. ನಮ್ಮದು ಓಪನ್ ಕಿಚನ್ನು, ಹಾಲಲ್ಲಿ ನಮ್ಮ ಯಜಮಾನರು ಕೂತಿದ್ದಾರೆ. ನಾನು ಅಡುಗೆ ಮನೇಲಿ ಅಡುಗೆ ಮಾಡ್ತಾನೆ ಇದ್ದೀನಿ. ಅದು ಮೋಸ್ಟ್ಲಿ ಅದು ಒಳಗೆ ಎಂಟ್ರಾದಾಗ ನಂದು ಓಪನ್ ಹಾಲಲ್ಲಿ ನಂದು ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇದ್ದೀನಿ. ಅವರು ಅಲ್ಲೇ ಹಾಲಲ್ಲಿ ಕೂತಿದ್ದಾರೆ. ಡೈರೆಕ್ಟು ಮಧ್ಯ ರೂಮ್ ಡೋರ್ ಹಾಕಿದ್ವಿ. ಸೊ ಕೊನೆ ರೂಮು ಓಪನ್ನು, ಅಲ್ಲಿ ನಮ್ಮ ಅತ್ತೆ ಮಲಗಿದ್ದಾರೆ. ಅವ್ರು 90 ವರ್ಷ, ಅವ್ರಿಗೆ ಓಡಾಡೋಕ್ಕಾಗಲ್ಲ, ಕೂರ್ಸೋಕ್ಕೂ ಒಬ್ಬರು ಹೆಲ್ಪರ್ ಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಅಲ್ಲಿ ಮಂಚು ಸಂದಿ ಮಲಗಿದೆ, ಮೂಲೆಯಲ್ಲಿ ಮಲಗಿದೆ. ನಂಗೆ 10 ಗಂಟೆಗೆ ಅದು ಒಂದು ಮೋಸ್ಟ್ಲಿ 7:15 ಗಂಟೆ ಹಂಗೆ ಬಂದುಬಿಟ್ಟಿದೆ. ಯಾಕಂದರೆ ನಾವು 7:15 ಗಂಟೆಗೆ ನಮಗೆ ಗೊತ್ತಾಗಿದ್ದು ಹೊರಗಡೆ ಎಲ್ಲ ಬಾಗಿಲು ಹಾಕಿಬಿಟ್ಟಿದ್ವಿ. ಹಂಗಂದ ತಕ್ಷಣ ನಾವು ಬಾಗಿಲು ತೆಗಿಯಲ್ಲ, 5 ಮಿನಿಟ್ಸ್ ಓಪನ್ ಮಾಡಿರ್ಬೋದು ಅಷ್ಟೇ. ಅಷ್ಟರಲ್ಲೇ ಅದು ಒಳಗೆ ಬಂದುಬಿಟ್ಟಿದೆ. ನಮ್ಗೆ 10 ಗಂಟೆಗೆ ಅದೇ ನಮ್ಮ ಅತ್ತೆ ಮಲಗಿದ್ರಲ್ವ, ಅಲ್ಲಿ ಕಸ ಗುಡ್ಸೋಕೆ ಹೋದ್ಲು. ಅದಕ್ಕಿಂತ ಮುಂಚೆ ನಾನು ಸರ್ವೆಂಟು ನಮ್ಮದು ಅದೇ ನಮ್ಮ ಅತ್ತೆಗೆ ಸ್ನಾನ ಮಾಡಿಸೋಳು, ತಲೆ ಬಾಚೋಳು, ಅವಳು ಹೊಸಬ್ಳು ಇವತ್ತಿಂದ. ಅವಳಿಗೆ ಹೋಗ್ಬಿಟ್ಟು ಎಲ್ಲ ತೋರಿಸ್ಕೊಟ್ಟು ನಾನು ಅಲ್ಲೇ ಇದ್ದೀನಿ. ಇಬ್ಬರು ಸೇರಿ ಎಲ್ಲ ಅವರಿಗೆ ತಲೆ ಎಲ್ಲ ಬಾಚಿ, ಬಟ್ಟೆ ಎಲ್ಲ ಹಾಕಿ, ಎಲ್ಲ ಕ್ರೀಮ್ ಎಲ್ಲ ಕಾಲಿಗೆ ಹಚ್ಚಿ, ಕೊನೆಗೆ ನಾನು ಈ ಟೈಗರ್ ಇದು ಲೆಪಾರ್ಡ್ ಕೂತಿತ್ತಲ್ಲ ಅಲ್ಲೂ ಹೋಗಿ ಕ್ರೀಮ್ ತಗೊಬಂದಿದ್ದೀನಿ. ಕ್ರೀಮ್ ತಗೊಬಂದು ನಮ್ಮ ಅತ್ತೆ ಕಾಲಿಗೆ ಹಚ್ಚಿದ್ದೀನಿ. ನನಗೆ ಅಲ್ಲದು ಆ ಕಡೆ ಮೂರೇ ನೋಡಲಿಲ್ಲ ನಾನು. ಅಲ್ಲಿ ಹತ್ರನೇ ಹೋಗಿದ್ದೀನಿ ನೋಡಿ. ಇಷ್ಟು ಡಿಸ್ಟೆನ್ಸ್, ನಾನು ನೀವು ನಿಂತಿದ್ದೀರಲ್ಲ ಅಷ್ಟು ಡಿಸ್ಟೆನ್ಸಲ್ಲಿ. ಹೌದು, ಹೌದು. ನನಗೆ ಅದೇ ಆ ಟೈಮ್ ನನಗೆ ಏನು ಹೆದರಿಕೆ ಆಗಲಿಲ್ಲ, ನಿಜವಾಗ್ಲೂ ಹೇಳಬೇಕು ಫ್ರ್ಯಾಂಕ್ ಆಗಿ. ಅಂದರೆ ನಮ್ಮ ಅತ್ತೆ ಕಣ್ಣು ಬಿಡ್ಕೊಂಡು ಮಲಗಿದ್ರು. ಆಗ ಸ್ನಾನ ಮಾಡಿಸಿ ಎಲ್ಲ ಡ್ರೆಸ್ ಮಾಡಿ ಮಲಗಿ ನಂಗೆ ಏನು ಅನ್ನಿಸ್ಲಿಲ್ಲ. ಅವ್ರನ್ನ ಒಟ್ಟಿಗೆ ಕರ್ಕೊಬಂದು ಒಟ್ಟಲ್ಲಿ ಅವ್ರನ್ನ ಹೊರಗಡೆ ಕರ್ಕೊಬರಬೇಕು ಅನ್ನಿಸ್ತು ಅಷ್ಟೇ. ಹಿಂಗೆ ಅವ್ರನ್ನ ಕೂರಕ್ಕೂ ಆಗಲ್ಲ. ಸೊಂಟು ಕೈ ಹಾಕಿದೆ ಎಳ್ಕೊಬಂದೆ. ಅವ್ರು ಕಿರ್ಚಾಡ್ತಿದ್ರು, ಬಿಡು 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 ಅಂತ. ಅವ್ರಿಗೆ ನಡೆಯೋಕ್ಕಾಗಲ್ಲ, ವಾಕರ್ ಬೇಕೇ ಬೇಕು, ಕೂರಕ್ಕೇ ಆಗಲ್ಲ ಅವ್ರಿಗೆ. ಒಬ್ಬರು ಹೆಲ್ಪರ್ ಕೂರಿಸ್ಬೇಕು, ನಿಲ್ಲಿಸ್ಬೇಕು, ನಡ್ಸ್ಕೊಂಡು ಕರ್ಕೊಬರಬೇಕು. ಮನೇಲಿ ಓಡಾಡ್ತಾ ಇದ್ರಿ, ಚಿರತೆ ಈಗ ಬಂದು ಹೊರಗಡೆ ತಗೊಂಡು ಹೋಗಿದ್ದಾರೆ. ಈಗ ಮನೆ ಒಳಗೆ ಓಡಾಡಕ್ಕೆ ನನಗೆ ಹೆದರಿಕೆ ಆಗಲ್ಲ, ಖಂಡಿತ ಆಗಲ್ಲ. ನಾನು ಅದು ಹೇಳಿದ್ನಲ್ಲ, ನನಗೆ ಅವಾಗಲೂ ಹೆದರಿಕೆ ಆಗಲಿಲ್ಲ. ಬಂದೆ, ಒಳಗೆ ಬಂದೆ ಅಷ್ಟೇ. ಇಲ್ಲ ನೋಡಿದ್ವಿ, ನಾನು 2 ಸತಿ ಹೋಗಿ ನೋಡಿದೆ. ಮಂಚು ಸಂದಿ ಹೋದಾಗ ಮತ್ತೆ ಏನು ಮಾಡಿದೆ, ಸ್ವಲ್ಪ ಡೌಟ್ ಆಯಿತು. ನಮ್ಮ ಮನೆಯವ್ರು ನನಗೆ ಅಂದರೆ ಇಲ್ಲ ಸಾಧ್ಯನೇ ಇಲ್ಲ ಅಂದರು. ಡೋರ್ ಓಪನ್ ಮಾಡಿ ಇದೆಲ್ಲ ಆದಮೇಲೆ ಚಿರತೆ ಅಂತ ಕನ್ಫರ್ಮ್ ಆದರೂ ಮತ್ತೊಂಚೂರು ಓಪನ್ ಮಾಡಿ ಡೋರ್ ಹತ್ರ ಮಲ್ಕೊಂಡು ಮಂಚು ಸಂದಿ ನೋಡಿದೆ. ಮುಖ ಅಲ್ಲಾಡಿಸ್ತಾ ಇತ್ತು. ನಮ್ಮ ಬಂದೆ. ನಾಳೆ ಕರ್ಕೊಬರೋಕ್ಕಾಗಲ್ಲ, ಎಲ್ಲ ಸಮೇತ ಬಂದು ಇಬ್ಬರು ಬಿದ್ವಿ. ಯಾಕಂದರೆ ಅವ್ರಿಗೆ ನಡೆಯೋಕ್ಕಾಗಲ್ವಲ್ಲ. ನನಗೆ ಒಟ್ಟಲ್ಲಿ ಹೊರಗೆ ಬಂದರೆ ಸಾಕಿತ್ತು ಅಷ್ಟೇ. ಒಳಗಿದ್ದಿದ್ರೆ ಕಷ್ಟ ಆಗೋದು. ಒಂದು ಆಶ್ಚರ್ಯ ಅಂದರೆ ಇಷ್ಟೋ ತನಕ ತಾವು ಚಿರತೆ ಒಳಗಡೆ ಇದ್ರಲ್ಲ, ಆದರೂ ಕೂಡ ಯಾರಿಗೂ ಸಹ ಅದು ಏನೂ ಮಾಡಿಲ್ಲ. ಅದನ್ನ ನೋಡಿದ್ರೆ ಏನು ಅನ್ಸುತ್ತೆ? ಮತ್ತು ನಮ್ಮದು ಏನೋ ನಮ್ಗೆ ದೇವ್ರ ದಯೆ. ನಾವು ಹಿಂದಿನ ಕಾಲದಲ್ಲಿ ಏನು ಮಾಡಿದ್ದೋ ಪುಣ್ಯದ ಕೆಲಸ. ನನ್ನ 3 ಜನ ನಮ್ಮ ಯಜಮಾನರು ಹಾಲಲ್ಲಿ ಕೂತಿದ್ರು. ಮೇನು ಎಲ್ಲಗಿಂತ ಮನೆ ಯಜಮಾನ ಹಾಲಲ್ಲಿ ಕೂತಿದ್ರು. ಅವ್ರ ಸುದ್ದಿಗೆ ಹೋಗಿಲ್ಲ. ನಾನು ಅಡುಗೆ ಮನೇಲಿ ಓಡಾಡ್ಕೊಂಡೇ ಇದ್ದೀನಿ.
ಎಲ್ಲ ಮಿಕ್ಸಿ ಮಾಡಿದ್ದೀನಿ, ಎಲ್ಲ ಶಬ್ದ ಮಾಡಿದ್ದೀನಿ. ಆದರೂ ಅದು ಏನು ನಮ್ಮನ್ನು ಚಾಮುಂಡಿ ಬೆಟ್ಟ ಪಕ್ಕದಲ್ಲಿ ಪಕ್ಕದಲ್ಲಿದೆ. ಹೌದು, ನಮ್ಮನ್ನು ಅಟ್ಯಾಕ್ ಮಾಡಿಲ್ಲ ಅಂದರೆ ಅದು ನಮ್ಮದೊಂದು ಅದೃಷ್ಟ ಅಷ್ಟೇ. ನಮ್ಮ ಹೆಸರು ಮೇಡಮ್? ಸುಜಾತ ಸುರೇಶ್. ಚಿರತೆ ಮನೆ ಒಳಗೆ ಬರ್ತದ ಹಾಗೆ ಎಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿತ್ತು ಅನ್ನೋದನ್ನ ಆಕೆ ಹೇಳ್ತಾ ಇದ್ರು. ಮೈಸೂರಿನ ಸಿದ್ಧಾರ್ಥ ಲೇಔಟ್ ಮನೆಗೆ ಚಿರತೆ ದಿಢೀರಂತ ನುಗ್ಗಿದೆ. ಮನೆಯ ಬಾಗಿಲು ತೆರೆದಿದ್ದಾಗ ಒಳ ನುಗ್ಗಿಬಿಟ್ಟಿದೆ ಚಿರತೆ ಕಂಡಂತಹ ಮಂದಿ ಗಾಬರಿಗೊಂಡ್ರು. ಮನೆಯ ಹಾಲ್, ಅಡಿಗೆ ಮನೆಯಲ್ಲಿ ಎಲ್ಲರೂ ಕೂಡ ಇದ್ದಾಗಲೇ ಕೋಣೆಯೊಳಗೆ ಅದು ಎಂಟ್ರಿ ಕೊಟ್ಟಿದೆ. ಧೃತಿಗೆಡದ ಕೋಣೆಗೆ ಬೀಗ ಜಡಿದು ಮಹಿಳೆ ಸಾಹಸವನ್ನ ಮೆರೆದಿದ್ದಾರೆ. ಅರವಳಿಕೆ ನೀಡಿ ಸದ್ಯ ಚಿರತೆಯನ್ನ ಸೆರೆ ಹಿಡಿಯುವ ಕಾರ್ಯವನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡಿದ್ದು. ಒಂದು ರೀತಿ ಭಯ ಆಗೋಯ್ತು. ಯಾಕಂದ್ರೆ ವಯಸ್ಸಾದ ಅಜ್ಜಿ ಇದ್ರು, ಅವರು ಅನಾರೋಗ್ಯ ಪೀಡಿತರಾಗಿದ್ರು. ಅವ್ರನ್ನ ಹೊರ ಕರ್ಕೊಂಬರೋದು ನಮಗೆ ಬಹಳ ಚಾಲೆಂಜ್ ಆಗಿತ್ತು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ. ಸುಮಾರು ಎಷ್ಟೊತ್ತುಗಳ ಕಾಲ ಕಾರ್ಯಾಚರಣೆ ಮಾಡಬೇಕಾಗಿ ಬಂತು? ಇದಾದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳೇನು? ದಿವ್ಯಾ, ಮೊದಲನೇದಾಗಿ ಈ ಮಹಿಳೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆ ಮಹಿಳೆ ತೋರಿದಂತಹ ಧೈರ್ಯದ ಪರಿಣಾಮವಾಗಿ ಇವತ್ತು ಏನು ವೈರದ್ರು ಯಾವುದೇ ರೀತಿಯಿಂದ ಪ್ರಾಣಾಪಾಯ ಕೂಡ ಆಗಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಅದು ಕೂಡ ಚಿರತೆ ಈ ರೀತಿಯಾಗಿ ಏಕಾಏಕಿಯಾಗಿ ಮನೆಗೆ ನುಗ್ಗೋದು ನಿಜಕ್ಕೂ ಕೂಡ ಒಂಥರ ನೆನೆಸ್ಕೊಂಡ್ರೆ ಬೀಳುವಂತ ಅಂಥದ್ರ ನಡುವೆ ಕೂಡ ಈ ಮಹಿಳೆ ಈ ಒಂದು ಧೈರ್ಯದಿಂದ ತನ್ನ ಮನೆಯವರ ರಕ್ಷಣೆಯನ್ನ ಮಾಡಿರುವಂತದ್ದು. ಮೈಸೂರಿನ ಸಿದ್ಧಾರ್ಥ ಲೇಔಟ್ ಅಂದ್ರೆ ಇದು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಲೇಔಟ್. ಸಾಮಾನ್ಯವಾಗಿ ಈ ಲೇಔಟ್ ನ ರಸ್ತೆಗಳಲ್ಲಿ ಚಿರತೆ ಓಡಾಡುವಂತದ್ದನ್ನ ನಾವು CCTV ಕ್ಯಾಮೆರಾಗಳಲ್ಲೂ ಕೂಡ ಗಮನಿಸಿದ್ದೇವೆ. ಆದ್ರೆ ಇದೇ ಮೊದಲ ಬಾರಿಗೆ ಏಕಾಏಕಿಯಾಗಿ ಚಿರತೆ ನೇರವಾಗಿ ಮನೆ ಒಳಗಡೆಗೆ ನುಗ್ಗು ಬಿಟ್ಟಿದೆ. ಇವರೆಲ್ಲರೂ ಕೂಡ ಮನೆಯವರು ಅದಲ್ಲೇ ಕೂತಿರ್ತಾರೆ. ತಕ್ಷಣದಲ್ಲೇ ಒಂದು ಕ್ಷಣ ಗಾಬರಿ ಆಗ್ತಾರೆ, ಶಾಕ್ ಆಗ್ತಾರೆ. ಆದ್ರೆ ಈ ಮಹಿಳೆ ಧೈರ್ಯದಿಂದ ರೂಮಿನ ಬಾಗಿಲಿಗೆ ಬೀಗವನ್ನು ಹಾಕಿ ತದನಂತರ ಮನೆಯವರನ್ನ ಸೇಫ್ ಮಾಡಿ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಡ್ತಾರೆ. ಅರಣ್ಯ ಇಲಾಖೆಯವರು ಬಂದು ತಕ್ಷಣದಲ್ಲೇ ಅಳವಡಿಕೆಯನ್ನ ಹಾಕಿ ಈಗ ಚಿರತೆಯನ್ನ ಸೆರೆ ಹಿಡಿದು ಈಗ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.